ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಹೊಸದಾದ ತಿಂಡಿಯನ್ನು ಮಾಡ್ತಿದ್ದೇನೆ. ಅದು ಗೋಧಿ ಹಿಟ್ಟಿನಿಂದ ಮಾಡ್ತಿದ್ದೇನೆ. ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ಸ್ಕೂಲಿಂದ ಬರುವಾಗೆಲ್ಲ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಅದಕ್ಕೆ ನಾನಿಲ್ಲಿ 2 ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ಸ್ವಲ್ಪ ಉಪ್ಪು ತಗೊಂಡಿದ್ದೇನೆ, ಸ್ವಲ್ಪ ಎಣ್ಣೆ ತಗೊಂಡಿದ್ದೇನೆ, ಮತ್ತು ಸ್ವಲ್ಪ ನೀರು ಹಾಕಿ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ನೋಡಿ. ಸ್ಕೂಲಿಂದ ಬರುವಾಗ ಮಕ್ಕಳು ಏನಾದರೂ ಹೊಸ ತಿಂಡಿ ಬೇಕಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಹೊಸದಾಗಿ ಒಂದು ತಿಂಡಿಯನ್ನು ಮಾಡ್ತಿದ್ದೇನೆ ನಾನು. ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೀವು ಸಹ ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಗೋಧಿ ಹಿಟ್ಟನ್ನು ಈ ರೀತಿ ಹಾಕಿ ಚಪಾತಿಗೆ ಹೇಗೆ ನಾವು ಹಿಟ್ಟು ಮಾಡ್ತೇವಲ್ಲ, ಆ ರೀತಿ ಚಪಾತಿ ಹಿಟ್ಟಿನ ಅದಕ್ಕೆ ತರಬೇಕು. ನಾನೀಗ ಮಾಡಿದ್ದೇನೆ ಚಪಾತಿ ಹಿಟ್ಟಿನ ಅದಕ್ಕೆ. ಈಗ ಇದನ್ನು ಮುಚ್ಚಳ ಮುಚ್ಚಿ ಇಡ್ತಿದ್ದೇನೆ. ಈಗ ನಾನಿಲ್ಲಿ ಆಲೂಗಡ್ಡೆ ತಗೊಂಡಿದ್ದೇನೆ. ಇದು ಬೇಯಿಸಿದ್ದು ಆಲೂಗಡ್ಡೆ ನಾನು ತಗೊಂಡಿದ್ದೇನೆ. ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ದೇನೆ. ಈಗ ಇದರೆಲ್ಲ ಸಿಪ್ಪೆ ತೆಗಿಬೇಕು ನಾವು ಎಲ್ಲಾದರೂ ಸಹ. ಈಗ ನಾನು ಸಿಪ್ಪೆ ತೆಗಿತಾ ಇದ್ದೇನೆ ನೋಡಿ. ಈ ರೀತಿಯಾಗಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೇನೆ. ಈಗ ಇದನ್ನು ನಾವು ಸ್ಮ್ಯಾಶರ್ನ ಸಹಾಯದಿಂದ ಸ್ಮ್ಯಾಶ್ ಮಾಡಬೇಕು. ಒಂಚೂರು ಸಹ ಗಂಟು ಇರಬಾರ್ದು, ಸ್ಮೂತಾಗಿ ಸ್ಮ್ಯಾಶ್ ಮಾಡಬೇಕು. ಈಗ ಇದಕ್ಕೆ ನಾನು ಕೆಲವು ಇಂಗ್ರೀಡಿಯೆಂಟ್ಸ್ ಹಾಕ್ತಿದ್ದೇನೆ. ಫಸ್ಟಿಗೆ ನೀರುಳ್ಳಿ ಹಾಕ್ತಿದ್ದೇನೆ. ಒಂದು ಅರ್ಧ ಕಪ್ಪಿನಷ್ಟು ನೀರುಳ್ಳಿ ಹಾಕ್ತೇನೆ, ಸಣ್ಣಗೆ ಕಟ್ ಮಾಡಿದ್ದು. ಮತ್ತು ಕರಿಬೇವಿನ ಸೊಪ್ಪು ಹಾಕ್ತಿದ್ದೇನೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೇನೆ, ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದ್ದೇನೆ, ಮತ್ತು ಖಾರದ ಪುಡಿ ಹಾಕ್ತಿದ್ದೇನೆ, ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ. ನೆಕ್ಸ್ಟ್ ನಾನು ಇಲ್ಲಿ ಗರಂ ಮಸಾಲ ಹಾಕ್ತಿದ್ದೇನೆ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಿದ್ದೇನೆ. ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂಚೂರು ಗಂಟೆ ಇಲ್ಲದಾಗೆ ಮಿಕ್ಸ್ ಮಾಡಬೇಕು. ಹೀಗೆ ಚೆನ್ನಾಗಿ ಇದು ಮಿಕ್ಸ್ ಆಗಿದೆ. ಈಗ ನಾವು ಮಾಡಿಟ್ಟಂಥ ಚಪಾತಿ ಹಿಟ್ಟನ್ನು ತಗೊಳ್ತಿದ್ದೇನೆ. ಇದನ್ನು ಈಗ ಇದರಲ್ಲಿ ಒಂದು ಚಪಾತಿ ಮಾಡಬೇಕು. ಒಂದು ಚಪಾತಿ ಆಗುವಷ್ಟು ಹಿಟ್ಟನ್ನು ತೆಗೆದಿದ್ದೇನೆ. ಈಗ ಒಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದನ್ನು. ಮಕ್ಕಳಿಗೊಂದು ಹೊಸದಾಗಿರುತ್ತೆ ತಿಂಡಿ. ಬೇಕಾದರೆ ನೀವು ಇದನ್ನು ಸ್ಕೂಲಿಗೆ ಬಾಕ್ಸಿಗೆ ಸಹ ಹಾಕಿ ಕೊಟ್ಟು ಕಳಿಸ್ಬೋದು ಮಕ್ಕಳಿಗೆ, ಚೆನ್ನಾಗಿರುತ್ತೆ. ಮತ್ತು ಇದು ಪಲ್ಯ ತಿನ್ನಲ್ಲ, ಆಲೂಗಡ್ಡೆ ಅದಂತ ಇದ್ದರೆ ಈ ರೀತಿ ಮಾಡಿ ಕೊಡೋದ್ರಿಂದ ಪಲ್ಯ ಸಹ ಚೆನ್ನಾಗಿ ತಿಂತಾರೆ. ಇದರಲ್ಲಿ ಸಪ್ರೇಟ್ ಮಾಡಲಿಕ್ಕಾಗಲ್ಲ ಪಲ್ಯವನ್ನೆಲ್ಲ. ಈ ರೀತಿಯಾಗಿ ಚಪಾತಿ ಮೇಲೆ ಎಲ್ಲ ಹಾಕಬೇಕು ಪಲ್ಯವನ್ನು. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ರೀತಿಯಾಗಿ ಎಲ್ಲ ಕಡೆ ಸಹ ಆಲೂಗಡ್ಡೆ ಪಲ್ಯವನ್ನು ಹಾಕಬೇಕು. ಈಗ ಆಗಿದೆ ಪಲ್ಯ ಹಾಕಿ. ಈಗ ಇದನ್ನು ನಾನು ಈ ರೀತಿಯಾಗಿ ರೋಲ್ ಮಾಡಬೇಕು ನೋಡಿ. ನಿಧಾನಕ್ಕೆ ಮಾಡಬೇಕು, ತೆಳ್ಳಗಾಗಿ ಇರುತ್ತಲ್ವ ಗೋಧಿ ಹಿಟ್ಟು, ಹಾಗಾಗಿ ನಿಧಾನಕ್ಕೆ ಮಾಡಬೇಕು. ಇದನ್ನೀಗ ಸ್ವಲ್ಪ ರೋಲ್ ಮಾಡಬೇಕು, ಆಗ ಸ್ವಲ್ಪ ಒಳಗಡೆಯಿಂದೆಲ್ಲ ಇಟ್ಕೊಳ್ಳುತ್ತೆ ಇದು, ಹಾಗಾಗಿ. ಇಲ್ಲಾಂದರೆ ಓಪನ್ ಆಗುತ್ತೆ. ಸ್ವಲ್ಪ ರೋಲ್ ಮಾಡಬೇಕು. ಈಗ ಆಗಿದೆ, ರೋಲ್ ಮಾಡಿ ಆಗಿದೆ. ಹೀಗೆ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು. ನಿಧಾನಕ್ಕೆ ಮಾಡಿ, ಸ್ವಲ್ಪ ಅಂಟ್ಕೊಳ್ಳುತ್ತೆ ಇದು ಚಾಕುವಿಗೆ. ಈಗ ನೋಡಿ, ಈ ರೀತಿಯಾಗಿ ಕಟ್ ಮಾಡಿ ತೆಗಿಬೇಕು. ಮತ್ತು ಇದನ್ನೀಗ ನಾನು ಈ ರೀತಿಯಾಗಿ ನಿಧಾನಕ್ಕೆ ಪ್ರೆಸ್ ಮಾಡಬೇಕು ನೋಡಿ. ಹೀಗೆ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಆಯಿತು ಇದು ನೋಡಿ. ಈಗ ನಾನೊಂದು ಪ್ಲೇಟ್ ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟಿನದು ಪುಡಿ ಹಾಕಬೇಕು ಈ ರೀತಿಯಾಗಿ. ಮತ್ತು ಇದರ ಮೇಲೆ ಇಡಬೇಕು. ಯಾಕಂತೇಳಿದರೆ ಇಲ್ಲದೆ ತೆಗೆಯುವಾಗ ನಾವು ಇದು ಅಂಟ್ಕೊಳ್ಳುತ್ತೆ ಮತ್ತೆ ಪ್ಲೇಟಿಗೆ. ಅದಕ್ಕೋಸ್ಕರ ನಾನು ಇಲ್ಲಿ ಗೋಧಿ ಹಿಟ್ಟಿನದು ಪುಡಿಯನ್ನು ತಗೊಂಡದ್ದು ನೋಡಿ. ಈಗ ಸೆಕೆಂಡದ್ದು ಸಹ ಮಾಡಿದ್ದೇನೆ ನಾನು ಹೀಗೇ ನೋಡಿ. ರೆಡಿ ಆಯಿತು ಇದು ಸಹ. ಈಗ ಎಲ್ಲ ಮಾಡಿದ್ದೇನೆ, ಒಂದು ರೋಲದ್ದು ಮಾಡಿದ್ದೇನೆ ಫುಲ್ಲು, ಮತ್ತು ಉಳಿದದ್ದು ಮತ್ತೆ ಮಾಡೋದು. ಈಗ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ನಾನಿಲ್ಲಿ ಎಣ್ಣೆ ಸ್ವಲ್ಪ ಬಿಸಿಗಿಟ್ಟಿದ್ದೇನೆ, ಜಾಸ್ತಿ ಎಣ್ಣೆ ತಗೊಳ್ಳಿಲ್ಲ, ಸ್ವಲ್ಪ ಎಣ್ಣೆ ಬಿಸಿಗಿಟ್ಟಿದ್ದೇನೆ. ಈಗ ಇದನ್ನು ಒಂದೊಂದೇ ಹಾಕಬೇಕು. ಈಗ ನೋಡಿ, ಇದು ಫ್ರೈ ಆಗ್ತಾ ಇದೆ. ಈಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇರುವಾಗ ಇದನ್ನು ಉಲ್ಟಾಕಬೇಕು, ಗೊತ್ತಾಗುತ್ತೆ ನೋಡಿ. ಈಗ ಕಲರ್ ಚೇಂಜ್ ಆಗಿದೆ, ಆವಾಗ ಇದನ್ನು ಉಲ್ಟಾಕಬೇಕು. ಈ ರೀತಿ ಕಲರ್ ಬರಬೇಕು ಹಿಂದ್ಗಡೆಯಿಂದ ನೋಡಿ. ಈಗ ಇನ್ನೊಂದು ಸೈಡ್ ಸಹ ಇದೇ ರೀತಿಯಾಗಿ ಫ್ರೈ ಮಾಡಬೇಕು.
ನೋಡಿ ಈಗ ಕಲರ್ ಚೇಂಜ್ ಆಗಿದೆ, ಗೊತ್ತಾಗ್ತಾ ಇದೆ. ಈಗ ಇದು ಆಗಿದೆ, ನಾನು ತೆಗಿತಾ ಇದ್ದೇನೆ. ಇದು ಸಾಸ್ ಜೊತೆಗೆ ಚಟ್ನಿ ಜೊತೆಗೆಲ್ಲ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ ಆಗಿದೆ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.